ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗುತ್ತಿರುವುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಅಜನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರಂಬರಿಯುವ ಸಾಕ್ಷಾತ್ ಬಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯು ಎನ್ನ ಮೇಲೆ ಕರುಣ ತೋರಿ ಬಂದಂತಾಗಿರುವುದು. ಎಲ್ಲ ಸಾರಥಿ, ಈ ಸಾಕ್ಷಿ ನಾರಿಯ ಮಾತನಾಡಿಸುವೆ. ಸ್ತ್ರೀಯಳೇ ಸುಂದರ, ನೀನು ತಾನು ಇಲ್ಲಿ ಸಂಚರಿಸಲು ಕಾರಣವೇನು? ಬೇಡಮ್ಮ ಸೌಭಾಗ್ಯವತೆ ಸೌಖ್ಯಪ್ರದಾಯಿದೆ. ಸುಗುಣ ಸುಂದರನೇ, ಹೇಳಿ, ನಾನು ದಾರಂದರೆ ನೀನು ಯಾರಮ್ಮ? ಸರ್ವಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಹೆಂಡತಿ. ನನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಮೇನಕವೇ ಇರಬಹುದು. ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ, ಅದು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ ಮೇನಕಾ? ಹೇ ಕೈಲಾಸ ಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ನೋಡಿ ನಿನ್ನ ಬಳಿಗೆ ಓಡೋಡಿ ಬಂದೆನು. ನನ್ನ ಬಳಿ ಬರುವುದಕ್ಕೆ ಯಾವ ಕಾರಣ ಇರುವುದು ಮೇನಕಾ? ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ತನ್ನ ವಿಷಯ. ಆ ಕಮಲ ಮುಖಿ ನಾನು ದಾರಂದ್ರೆ ಈ ಮಂಡಲದಳ ಕೋಟಿ ಸೂರ್ಯನ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿ ಮಹಾಮುನಿಯ ಸಂಭೂತ ಸರ್ವ ಪ್ರಖ್ಯಾತ ವೀರ ಗಂಡುಗಲಿ ಭಾರ್ಗವರಾಮನೆಂಬ ಹೆಸರಿನ ವಿಶ್ವವಿಖ್ಯಾತ. ಭಾರ್ಗವರಾಮನೇ, ಹಾಗೆ ಮಾತೃ ಸಮಾನಲಾದ ಸ್ತ್ರೀಯಳೇ, ರಾಮ, ಇಂದು ರಾಜರೊಡ ನಾನೇ ಗಂಡುಗಲಿ ಎಂದು ಮಂಡೆಯನ್ನೆತ್ತೆ ಅಂಡಲೆಯುವ ದುರುಳ ಗಾತ ವೀರಾರ್ಜುನ ಸಂಹಾರಕ್ಕೆಂದು ತಕ್ಕವರವು ಬೇಡಲು ಮಹಾದೇವನ ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವೆ. ಹಾಗೆ ನಿನಕ ರಾಮ, ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನೆಂದು ಕೇಳುವೆಯಾ ಮೆನಕ? ಭಾರ್ಗವ, ಹೇ ಮೆನಕ, ನೀನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದೆ ಮೆನಕ? ಭಾರ್ಗವ, ಏತಕ್ಕಾಗಿ ಬಂದೆಂದು ಕೇಳ್ತಿದ್ದೀರಾ? ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ ಮೆನಕ? ಕಾರಣವಿರುವುದು ಯಾವ ಕಾರಣ ಮೆನಕ? ನೆನೆಸಿಕೊಡುವ. ಅದು ಸಾಧ್ಯವಿಲ್ಲ ಮೆನಕ. ಏಕೆ? ಬ್ರಹ್ಮಸಿಂಹಾಸಿ, ನಾನು ಏನು ಕೇಳಿದ ನೀನು ಈ ರೀತಿ ಮಾತನಾಡ್ತೀವಿ? ನೀನು ಏನಾದ್ರೂ ಕೇಳು ಮೆನಕ. ಮೇನಕ, ಮೇನಕ, ಅದೇ ವಿಚಾರವಾಗಿ ಹೇಳು ಮೆನಕ. ರಾಮ ಬಂದು
ಮಾಧವ ಹೊರಗೆ ಬಂದ ಹೆಣ್ಣನ್ನು ಹೇಳಲಾರಲು ಮಾಧವ ಏನಕ್ಕ ನಾನೇ ಬರಲೇ ನಾನು ನಿನ್ನ ಗಂಡನಾಗಿ ಕಾಮಾಂಧನ ಅಲ್ಲ ಮೇನಕ ಮಾಧವ ಮೇನಕ ನಾನು ನಿನ್ನ ರೂಪ ಮಾಡಲಿಕ್ಕೆ ಮನಸ್ಸಾತ ಬಂದಿರೋನು ನಾನು ಈ ನಿನ್ನ ಬಣ್ಣದ ಬಡಿವಾರಕ್ಕೆ ಮನ ಕೊಡುವುದು ಮೇಳಲ್ಲ ಮೇನಕ ಮೇನಕ ನಿನ್ನ ಕಾಮಾಂತರವನ್ನು ಬಣ್ಣನಾದ ನಿನ್ನ ಗಂಡನನ್ನು ಕೇಳಿದ್ದು ನಿನ್ನ ಆಗ ಈ ನಿನ್ನ ಕಾಮಾಂತರ ಕಳೆದು ಹೋಗುವುದು ನಿನ್ನ ಹಾಗಲಾರ್ರೆ ಕಾಮಾಂತ ಜನರಿಂದ ಕುಂದು ಆತ್ಮರಸವಾಡುವಾಗ ನಿನಗೆ ನಾಚಿಕೆ ಬರುವುದಿಲ್ಲ
ಬಾಯ್ ತೆಗೆಯಕ್ ಬರೋದು ನಮಗೆ ಇಲ್ಲಿ ಕಾಕವ್ವ, ನಿನ್ನ ಬಣ್ಣದ ಲಕ್ಷಣ ಮಾಡಿ ನಿನ್ನ ಕುತಂತ್ರಕ್ಕೆ ಬರಲಾಗುವ ರಾಮ